ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಆಂಟಿ ಮನೆ ಮುಂದೆ ಯಾವ್ದೋ ಗಾಡಿ ನಿಂತಿದೆ. ನನ್ ಫ್ರೆಂಡ್ಸ್ ಕಣೆ, ಇನ್ಮೇಲೆ ಇಲ್ಲೇ ಇರುತ್ತೆ, ಯಾವಾಗ ಯಾರು ಬೇಕಾದ್ರೂ ಓಡಿಸ್ಬೋದು. ಸ್ವಲ್ಪ ಈ ಕಡೆ ಬರ್ತೀರಿ? ಏನು ನಿಮ್ಮ ಗಾಡಿ ಮೇಲೆ ಕೂತ್ಕೊಂಡು ಓಡಾಡಕ್ಕೆ ಸೇರ್ತೈತೆ. ತುಂಬಾ ಇಷ್ಟ ಕಣೋ, ಆದ್ರೆ ನನ್ನನ್ನು ಯಾರು ಕರ್ಕೊಂಡು ಹೋಗ್ತಾರೆ? ನಾ ಕರ್ಕೊಂಡು ಹೋಗ್ಕೊಂಡ್ರೆ ಬರ್ತೀರಿ? ನೀನಾ? ನೆಟ್ಟಗ್ ಸೈಕಲ್ ಓಡ್ಸಕ್ ಬರಲ್ಲ, ಗಾಡಿ ಓಡ್ಸಕ್ ಬರುತ್ತಾ? ಅಕಸ್ಮಾತ್ ನಾ ಗಾಡಿ ಕಲ್ತು ಕರ್ಕೊಂಡು ಹೋಗ್ಕೊಂಡ್ರೆ ಬರ್ತೀರನ? ನೀನ್ ಗಾಡಿ ಕಲ್ತು ಅದ್ರ ಮೇಲೆ ನಾನು ಕೂರ್ಸ್ಕೊಂಡು ಹೋಗ್ತೀನಿ ಅಂದ್ರೆ ಖಂಡಿತ ಬರ್ತೀನಿ. ನನ್ ಮಾತು ಕೊಟ್ಟ ಮೇಲೆ ಉಳಿಸ್ಕೋತೀನಿ, ನಿನ್ನ ಹಾಗಲ್ಲ. ತುಪ್ಪ ಯಾಕೋ ಅಷ್ಟೊತ್ತು? ಯಾಕಂದ್ರೆ ಏನ್ ಮಾಡ್ತೀರಿ? ಮನೆಗೆ ಬಂದು ಅಂತ ಆಸೆ ಇಟ್ಟರು ಬಂದೈತಾನೆ. ಅಕ್ಕ ಒಟ್ಟಾಗಿ ಮಾತಾಡಿದ್ರೆ ಅವ್ನು ಬಗ್ಗಲ್ಲ, ನೈಸ್ ಮಾಡು. ಎಲ್ಲಿ ನೋಡಿದ್ರು ನೈಸ್ ಗಲಾಟೆನೇ ಆಗೋಯ್ತು. ನಾನ್ ಮಾತಾಡಲ್ಲ, ನೀನೇ ಮಾತಾಡು. ಸುಬ್ಬ ಅಕ್ಕನ್ಗೇನೋ ಆಸೆ ಅಂತೆ ಕಣೋ. ಏನಂತ ಹೇಳ್ರಿ ಅದೇವ್ರೆ? ಲೋ ಸುಬ್ಬ, ಯಾವಾಗ್ಲೂ ವೇದನೆ ಕರ್ಕೊಂಡು ಹೋಗ್ತೀಯಲ್ಲ, ನನ್ನನ್ ಕರ್ಕೊಂಡು ಹೋಗೋದಿಲ್ವಾ? ನನಗೂ ನಿನ್ ಜೊತೆ ಬೀದ್ ಬೀದಿ ಸುತ್ತಬೇಕು ಅನ್ನೋ ಆಸೆ ಇರುತ್ತೆ ತಾನೆ? ಆಟೆಯವ್ರು ಬರ್ತಾನಂದ್ರೆ ಕರ್ಕೊಂಡು ಹೋಗ್ಲ ಅಂತ ಯಾವ ಹೇಳ್ತಾನ್ರಿ? ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ನಮ್ ಮನೇಲಿ ಒಂದ್ ಪಾಸು ತೂತ್ ಬಿದ್ದೋಗ್ಬಿಟ್ಟಿದೆ, ಅದನ್ನ ರಿಪೇರಿ ಮಾಡಿಸ್ಬೇಕು. ನೀನ್ ಅದನ್ನ ಹಿಡ್ಕೊಂಡು ಹಿಂದೆ ಕೂತ್ಕೋ, ನಾನ್ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ, ಓಕೆನಾ? ನಮ್ಮ ಓಡ್ಸಕ್ ಬರೋದ್ರಿ? ಓಡ್ಸಕ್ ಬರ್ದೇನೋ, ಒಂದ್ ಕಡೆ ಬ್ರೇಕ್ ಒಂದ್ ಕಡೆ ಸ್ಪೀಡು. ವೈಶಾಲಿ, ನಿನ್ನ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು ಕಣೆ, ಅದಕ್ಕೆ ಬಂದೆ. ನಿನ್ಗೆ ಯಾರಾದ್ರೂ ಆಟೋದವರು ಅಥವಾ ಟ್ಯಾಕ್ಸಿಯವರ ಪರಿಚಯ ಇದಾರ? ಯಾಕೆ? ನಮ್ ರಿಲೇಟಿವ್ಸ್ ಒಂದ್ ಮದ್ವೆ ಇದೆ, ಇನ್ವಿಟೇಷನ್ ಹಂಚ್ಬೇಕಾಗಿತ್ತು. ಅದಕ್ಕೆ ಒಂದ್ ದಿನ ಪೂರ್ತಿ ಗಾಡಿ ಬೇಕು. ಇನ್ವಿಟೇಷನ್ ಹಂಚೋದಕ್ಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತೀಯಾ? ಲೇ, ಟ್ಯಾಕ್ಸಿಲ್ ಹೋದ್ರೆ ಒಂದ್ ದಿನಕ್ಕೆ 2,000 ರೂಪಾಯಿ ಖರ್ಚಾಗುತ್ತೆ, ಆಟೋಲ್ ಹೋದ್ರೆ ಒಂದ್ ದಿನಕ್ಕೆ 1,000 ರೂಪಾಯಿ ಖರ್ಚಾಗುತ್ತೆ. ಮತ್ತೆ ಇನ್ವಿಟೇಷನ್ ನ ಹೇಗೆ ಹಂಚೋದು? ಏನೋ ಒಂದ್ ಐಡಿಯಾ ಮಾಡೋಣ ಇರು, ಅದರಿಂದ ನಿನಗೂ ದುಡ್ಡು ಉಳಿಬೇಕು, ನನಗೂ ಅನುಕೂಲ ಆಗ್ಬೇಕು. ಸರಿಮ್ಮ, ಏನೋ ಮಾಡು. ವಿಶಾಲಿ, ಗಾಡಿ ಯಾಕೆ ತರಿಸ್ದೆ? ಆ ಹುಡ್ಗ ಈ ಗಾಡಿಗೆ ಬಾಡ್ಗೆ ಅಂತ ದಿನಕ್ಕೆ 200 ರೂಪಾಯಿ ಚಾರ್ಜ್ ಮಾಡ್ತಾನೆ. ನೀನೊಂದ್ 200 ರೂಪಾಯಿ ಪೆಟ್ರೋಲ್ ಹಾಕೊಂಡು ಓಡಿಸ್ಕೋ. ಹಾಗಾದ್ರೆ 2 ದಿನ ತಗೊಂಡೋಗ್ಲಾ? 400 ರೂಪಾಯಿ ಆಗುತ್ತಮ್ಮ. ಅಯ್ಯೋ, ಅಷ್ಟೇ ತಾನೆ, ಇರು ಒಂದ್ ನಿಮಿಷ. ಆದ್ರೆ ನೋಡಮ್ಮ, ನಾಳೆ ರಾತ್ರಿ ಅಷ್ಟರಲ್ಲಿ ನೀನು ಗಾಡಿನ ಬಿಟ್ಬಿಡ್ಬೇಕು. ಬೈ ಚಾನ್ಸ್ ಏನಾದ್ರೂ ನಾಳೆ ಬೆಳಗ್ಗೆ ಕೊಟ್ಬಿಟ್ರೆ ಮತ್ತೆ 200 ರೂಪಾಯಿ ಚಾರ್ಜ್ ಆಗುತ್ತೆ. ಇಷ್ಟೊಂದು ಸ್ಟ್ರಿಕ್ಟ್ ಆಗ್ಬಾರ್ದು ಕಣೆ. ಅಯ್ಯೋ, ಈ ದುಡ್ಡು ನನಗೆಲ್ಲೇ ಬರುತ್ತೆ? ಇದನ್ನ ತಗೊಂಡ್ ಹೋಗಿ ಆ ಹುಡುಗನ ಎದೆ ಮೇಲೆ ಸುರಿಬೇಕು. ಹೌದಾ? ಸರಿ ಬಿಡು, ನಾನು ನೋಡ್ತೀನಿ. ರೇ, ಇದೆ ವೈಶಾಲಿ ಅವ್ರು ಕೊಟ್ಟಿದ್ ಗಾಡಿ, ನಿಮ್ ಕಡೆ ಹೆಂಗ್ ಬಂತ? ಹಲೋ ಮಿಸ್ಟರ್, ನಾನೇನು ಗಾಡಿನ ಬಿಟ್ಟಿ ತಗೊಂಬಂದಿಲ್ಲ, ವೈಶಾಲಿಗೆ ಬಾಡಿಗೆ ಕೊಟ್ಟು ತಂದಿದ್ದೀನಿ. ಬಾಡಿಗೆನ ಎಷ್ಟ್ ಕೊಟ್ರಿ? ರೀ, ದಿನಕ್ಕೆ 200 ರೂಪಾಯಿ ತರ ಈ ಗಾಡಿಗೆ 2 ದಿನಕ್ಕೆ 400 ರೂಪಾಯಿ ಬಾಡಿಗೆ ಕೊಟ್ಟು ಬಂದಿದ್ದೀನಿ. 2 ದಿನ ಈ ಗಾಡಿ ನಂದೆ, ಯಾವನು ಕೇಳಂಗಿಲ್ಲ, ಬಿಟ್ಟಿದ್ದಾರೆ. ಇದೇನಿಲ್ಲ ಇದು, ನಿನ್ನ ಗಾಡಿನ ನಿಮ್ಮ ಮತ್ತೆ ಬಾಡಿಗೆ ಕೊಟ್ಟಾಳ? ನಮ್ಮ ಮತ್ತೆ ಕೇಳಿದ್ರಂತೆ ಕೊಟ್ಟಿದ್ನಪ್ಪ. ನೀ ಹಿಂಗ ಮಾಡ್ಕೊಂತೀರೋ, ನಿನ್ ಗಾಡಿ ಬಾಡಿಗೆ ಹೊಡ್ಕೊಂತಿರ್ತೈತೆ, ರೊಕ್ಕ ಎಲ್ಲ ನಿಮ್ಮ ಮತ್ತೆ ಹೋಗ್ತಿರ್ತಾವ. ನಮ್ಮ ಅತ್ತಿಯವ್ರು ಹಿಂಗ್ ಮೋಸ ಮಾಡ್ತಾರಂತ ಅನ್ಕೊಂಡಿರಲಿಲ್ಲ. ಈಗ ಏನ್ ಮಾಡೋದು? ಇದು ಹೇಳ್ತೇನೆ, ನನಗ್ ಗೊತ್ತಿದ್ದಂಗೆ ನಿಮ್ಮ ಮತ್ತಿಗೂ ನಿಮ್ಮ ಪರಮೇಶ್ವರಿಗೂ ಆಗ್ ಬರಲ್ಲ. ಹೌದೇ? ಬಾಯಲ್ಲಿ ಹೇಳ್ತೇನೆ. ಸರ್, ನಾವ್ ಏನ್ ಮಾಡಿದೀವಿ ಸರ್? ಮೊದ್ಲು ಅದನ್ನ ಹೇಳಿ. ಈ ಗಾಡಿನ ಕಿತ್ಕೊಂಡು ಇದ್ರ ಮುಖಾಂತರ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದೀರಂತೆ. ನಾವ್ ಯಾಕೆ ಸರ್ ಡ್ರಗ್ಸ್ ಮಾರೋಣ? ಎಲ್ಲ ಡೀಟೇಲ್ಸ್ ತಗೊಂಡೆ ಇಲ್ಲಿಗೆ ಬಂದಿದ್ದೇನೆ. ಏನ್ರಿ ಇದು? ಇದೇನು ಅಂತ ಗೊತ್ತಿಲ್ಲ ಸರ್. ಬ್ರೌನ್ ಶುಗರ್. ಅದಿಯವ್ರೆ, ನಿಮ್ಮಗನ್ ಕೊಟ್ಟ ಗಾಡಿನ ಬೇರೆಯವ್ರು ಬಾಡಿಗೆ ಕೊಟ್ಟ ದೊಡ್ಡ ಪೈಕಿ ಮಾಡ್ಕೊಂಡ್ರಲ್ರಿ. ಅಯ್ಯೋ ಸುಬ್ಬ, ಅವಳು ಹೀಗ್ ಮಾಡ್ತಾಳೆ ಅಂತ ನನಗೇನೋ ಗೊತ್ತಿತ್ತು. ಈಗ ಏನಾರ ಪೊಲೀಸರು ಬಂದ್ರ ನಿಮ್ ಜೊತೆ ನನ್ನ ಹಿಡ್ಕೊಂಡು ಹೋಗಾರ. ನಾ ಇಲ್ಲಿರಂಗಿಲ್ರಿಪ್ಪ, ನಾ ಹೊಂಟೆ. ವೈಶಾಲಿ ಅವರು ಇದಾರ? ಸರ್, ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಇನ್ಸ್ಪೆಕ್ಟರ್ ಪ್ರತಾಪ್. ಬ್ರೌನ್ ಶುಗರ್ ಕಾಂಟ್ರಾಕ್ಟ್ ತಗೊಂಡ್ರು ವೈಶಾಲಿ ಅವರು ಈ ಮನೇಲಿ ಇದಾರೆ, ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಬೇರೆ ಯಾರೋ ಗಾಡಿನ ನಿಮಗ್ ಕೊಟ್ರು, ನೀವು ಇವ್ರಿಗೆ ಕೊಟ್ರಿ, ಇವ್ರು ಇನ್ಯಾರಿಗೋ ಬಾಡಿಗೆ ಕೊಟ್ರು. ರೀ ವೈಶಾಲಿ ಅವ್ರೆ, ಜೀವನದಲ್ಲಿ ಮನುಷ್ಯಂಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಯುವರ್ ಅಂಡರ್ ಅರೆಸ್ಟ್. ಬಿಡ್ರಿ ಸರ್, ಇದೊಂದ್ಸರಿ ಬಿಟ್ಬಿಡಿ ಸರ್. ಬಿಡ್ರಿ. ಬೇಡ ಸರ್, ಬೇಡ ಸರ್, ಬಿಡ್ರಿ ಸರ್, ಬೇಡ ಸರ್, ಬಿಡ್ರಿ ಸರ್, ಬೇಡ ಸರ್, ಬಿಡಲ್ಲ ಪಟ್ಬೇಡ. ಪರಮ, ನೀನೇನಾ? ರೀ ಪರಮೇಶ್ವರ್ ಅವ್ರೆ, ಇನ್ಸ್ಪೆಕ್ಟರ್ ಬಂದು ನನ್ನ ಹೆದರ್ಸ್ತೇನ್ರಿ? ಮತ್ತಿನ್ನೇನ್ರಿ, ಗಾಡಿನ ಓಡಿಸಿ ಅಂತ ನಿಮಗ್ ಕೊಟ್ರೆ ನೀವ್ ಇನ್ಯಾರಿಗೋ ಬಾಡಿಗೆ ಕೊಡ್ತೀರಾ? ಅದಕ್ಕೆ ನಿಮಗ್ ಪಾಠ ಕಲ್ಸ್ಬೇಕು ಅಂತ ನಾನ್ ಈ ರೀತಿ ಬಂದಿದ್ದು. ಮತ್ತೆ ಗಾಡಿ ಸಿಕ್ಕಿರೋ ಬ್ರೌನ್ ಶುಗರ್? ಅದು ಬ್ರೌನ್ ಶುಗರ್ ಅಲ್ಲ, ಬರೀ ಶುಗರ್.